ಹಿಡಿತಾ ಇದ್ದಾರೆ ಅಂತ. ಮೇ ಬಿ ಏನು ನಮ್ಮ ಆರ್ ಟಿ ಒ ಆಫೀಸವ್ರಿಗೆ ಇವಾಗ ಜ್ಞಾನೋದಯ ಆಯ್ತು ಅಂತಂದ್ರೆ, ಓ ಇದು ಏನು ಇಲ್ಲಿಗಲ್ಲು ಎನಿಕ್ ಬೋರ್ಡ್ ಗಾಡಿಗೆ ಏನೋ ಬೋರ್ಡ್ ಓಡ್ಸಂಗಿಲ್ಲ ಅಂತ. ಸೊ ಇಲ್ಲಿ ಏನಾಗಿದೆ ಅಂತ ಅಂದರೆ, ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ನಾನು ಯಾರಿಗೂ ಬ್ಲೇಮ್ ಮಾಡಲ್ಲ. ಓಕೆ, ಮೇ ಬಿ ನಾನು ರ್ಯಾಪಿಡೋ ಓಡಿಸಿರೋರ್ಗೂ ಬ್ಲೇಮ್ ಮಾಡಲ್ಲ, ನಾನು ಇವ್ರಿಗೂ ಬ್ಲೇಮ್ ಮಾಡಲ್ಲ, ಆಟೋದವ್ರಿಗೂ ಬ್ಲೇಮ್ ಮಾಡಲ್ಲ. ನೋಡಿ, ಇವಾಗ ನೀವು ರ್ಯಾಪಿಡೋ ಆ್ಯಪ್ ಅನ್ನೋದಿದೆ, ಆ್ಯಪಲ್ಲಿ ನೀವು ನೋಡಿರ್ತೀರ. ಓಕೆ, ಓ ರ್ಯಾಪಿಡೋ ಮಾಡಿದ್ರೆ ಹಿಂಗೆ ಹಂಗೆ ಅಂದ್ಬಿಟ್ಟು ಇರುತ್ತೆ. ಸೊ ನಿಮಗೇನು ಪಾರ್ಟ್ ಟೈಮ್ ಜಾಬ್ ಬೇಕಾ, ಒಂದು ಸುಮ್ಮನೆ ಸೊ ನೀವು ಆ ಇದ್ರ ಮೇಲೆ ನೀವು ರ್ಯಾಪಿಡೋ ಮಾಡ್ತಾ ಇರ್ತೀರ ಅಷ್ಟೇ ಬಿಟ್ಟರೆ ನೀವೇನು ಪರ್ಸ್ನಲಾಗಿ ನೀವು ರ್ಯಾಪಿಡೋನೇ ಮಾಡಬೇಕು, ನೀವು ಹೋಗಿ ಡ್ರಾಪ್ ಆಗಬೇಕು ಅಂತ ನೀವು ಪರ್ಟಿಕ್ಯುಲರಾಗಿ ನೀವು ಚೂಸ್ ಮಾಡ್ಕೊಂಡು ಹೋಗಲ್ಲ ಅಲ್ವಾ. ಪರ್ಟಿಕ್ಯುಲರಾಗಿ ಯಾರು ಚೂಸ್ ಮಾಡ್ಕೊಂಡು ಹೋಗಿರಲ್ಲ, ಓ ನಾನು ರ್ಯಾಪಿಡೋ ಓಡಿಸ್ಬೇಕು ಅಂದರೆ ಅವ್ರು ಪಾರ್ಟ್ ಟೈಮು. ಇವಾಗ ಎಲ್ಲರಿಗೂ ಕಷ್ಟ ಅನ್ನೋದಿರುತ್ತೆ, ಅವ್ರಿಗೂ ಕಾಸು ಅನ್ನೋದು ಬೇಕಾಗಿರುತ್ತೆ. ಸೊ ಹಂಗೆ ಅಂದ್ಕೊಂಡು ಹೋಗಿರ್ತಾರೆ. ಇವಾಗ ಇವರು ಆರ್ ಟಿ ಓದವರು ಗಾಡಿ ಇಟ್ಬಿಟ್ಟು ಸೀಲ್ ಮಾಡ್ತಾ ಇದ್ದಾರೆ. ಅದು ಮೇ ಬಿ ಕರೆಕ್ಟೇ, ಯಾಕಂತಂದರೆ ನೀವು ಒಂದು ಗಾಡಿ ಇಟ್ಟು ಸೀಲ್ ಮಾಡಿದ್ದೀರ, ಇಟ್ಸ್ ಆಲ್ ಗುಡ್. ಬಟ್ ನೀವು ಹೇಳಿ, ನೀವು ವಿತೌಟ್ ಎನಿ ನೋಟಿಫಿಕೇಷನ್ ನೀವು ಅವ್ರಿಗೇನು ಒಂದು ಮುಂಚೆನೇ ಒಂದು ಇನ್ಫಾರ್ಮ್ ಮಾಡಿದಿರ, ನೀವು ಡೈರೆಕ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಓ ಇವತ್ತು ರ್ಯಾಪಿಡೋ ಮಾಡೋದನ್ನ ನಾನು ಹಿಡಿದಾಕ್ಬಿಡ್ತೀನಿ, ಸೀಲ್ ಮಾಡಿಬಿಡ್ತೀನಿ ಗಾಡಿ ಅಂತಂದರೆ ಅದು ಹೆಂಗಾಗುತ್ತೆ. ನೀವು ಆನೇ ಮಾಡಿಲ್ಲ ಫಸ್ಟು. ನೀವು ಆನ್ ಮಾಡಿದರೆ ಓಕೆ, ಅವರು ಆನ್ ಮಾಡ್ತವ್ರಪ್ಪ, ಒಂದು 3 ದಿವಸ ಟೈಮು 2 ದಿವಸ ಟೈಮು, ಅದಾದಮೇಲೆ ನಾನು ಕಂಪ್ಯೂಟರ್ ಸ್ಟಾಪ್ ಮಾಡಿಬಿಡೋಣ ಅಂತ ಅವ್ರಿಗೂ ಏನೋ ತಲೆಯಲ್ಲಿ ಇರ್ತಾಯಿದ್ದೇನೋ, ಐ ಡೋಂಟ್ ನೋ. ಬಟ್ ನೀವು ಡೈರೆಕ್ಟ್ ಈ ಥರ ಹೇಳ್ಬಿಟ್ಟು ಸೀಸು ಮಾಡಿದ್ದೀರ ಗಾಡಿನ, ಒಳ್ಳೆಯ ವಿಚಾರ. ಆಟೋದವ್ರಿಗೆಲ್ಲ ಫುಲ್ ಒಳ್ಳೆಯ ವಿಚಾರ. ಏನೋ ಓ ಇನ್ಮೇಲೆ ನಮಗೆ ಬಾಡಿಗೆ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ ನೀವೇ ಹೇಳಿ. ಆಟೋದವರು ಬೇಕಂತ ರ್ಯಾಪಿಡೋ ಬುಕ್ ಮಾಡಿಬಿಟ್ಟು ಅಕ್ಸೆಪ್ಟ್ ಮಾಡಿ ಅವ್ನು ಪಿಕಪ್ ಮಾಡೋಕ್ಕೆ ಬಂದರೆ ಅವನ್ನ ಹಿಡಿದ್ಬಿಟ್ಟು ಇಲ್ಲ ನೀನು ರ್ಯಾಪಿಡೋ ಮಾಡ್ತಾಯಿದ್ದ, ಅದು ತಪ್ಪು ಅಂತ ಹೇಳೋದು. ಅದು ನಿಜ, ಅದು ಆ್ಯಕ್ಚುಲಿ ಇದಿದು ತಪ್ಪದು. ಇವರೇ ಬುಕ್ ಮಾಡ್ತಾರೆ, ಇವರೇ ಬುಕ್ ಮಾಡ್ಬಿಟ್ಟು ಅವ್ರನ್ನ ಕರ್ಕೊಂಡು ಗಾಡಿ ಸೀಸ್ ಮಾಡಿದ್ರು. ಅದು ಹೆಂಗೆ, ಅದನ್ನು ಟಿಪ್ ಹೆಂಗೆ ಹಾಕೋದು, 500 ರೂಪಾಯಿ ಟಿಪ್ ಹಾಕ್ತಾರೆ. ಅದೆಲ್ಲ ಎಷ್ಟು 120 ರೂಪಾಯಿ ರೈಡ್ಗೆ 500 ರೂಪಾಯಿ ಟಿಪ್ಸು. ಏನಕ್ಕೆ ನನಗೆ ಗೊತ್ತಿಲ್ಲ. ಪಾಪ ಎಂತೆಂಥ ಜನ ಇದ್ದಾರೆ ನೋಡಿ. ಅದೇ